ಹಲೋ ಫ್ರೆಂಡ್ಸ್, ಇವಾಗ ಬೆಂಗಳೂರಲ್ಲಿ ದೊಡ್ಡ ಹಬ್ಬ ಇರೋದಂದರೆ ವರಮಹಾಲಕ್ಷ್ಮಿ ಹಬ್ಬ. ಇದು ಬಂದು ಶುಕ್ರವಾರ ಅನಿಸುತ್ತೆ, ಇವತ್ತು ಬುಧವಾರ. ಇಲ್ಲಿ ನಾವು ಹಾಗೆ ನಮ್ಮ ಫ್ರೆಂಡ್ನ ಕರ್ಕೊಂಬರೋಕೆ ಹೋಗಿದ್ದೆ, ಊರಿಂದ ಬಂದಿರೋನ್ನ ಪಿಕಪ್ ಮಾಡೋಕ್ಕೆ. ಮಾರ್ನಿಂಗ್ 5 ಗಂಟೆ 5:30 ಹೂವಿನ ಮಾರ್ಕೆಟ್ ನೋಡಬೇಕು. ಈಗೆಲ್ಲ ಸ್ವಲ್ಪ ಖಾಲಿಯಾಗಿದೆ, ಆದರೂ ನೋಡಿ ಇಷ್ಟು ಹೂವಿದೆ. ಇನ್ನು 2 ದಿನ ಇರೋ ಹಬ್ಬಕ್ಕೆ ಇವಾಗಲೇ ಹಿಂಗೆ. ಇಲ್ಲಿ ಫುಲ್ ರಶ್ ಆಗಿದೆ ಬೆಳಿಗ್ಗೆ 5 ಗಂಟೆಗೆ. ಯಾರ ಗಾಡಿಯವನು ಅಡ್ಡ ಹಾಕ್ತಾನೆ ಅವನು ಅವಾಗಿಂದ. ಎಲ್ಲರಿಗೂ ಗಾಡಿ ಓಟಕ್ಕೆ ಬರ್ತಾ ಇಲ್ಲ ಗೊತ್ತಿಲ್ಲ, ಬಟ್ ಡೋರ್ಗೆ ಎಲ್ಲ ಓಪನ್ ಇಟ್ಟವನೆ. ಓಕೆ, ಬೆಳಿಗ್ಗೆ ಅಲ್ವಾ, ಜಾಸ್ತಿ ಇರಲ್ಲ ಜನ. ನಾವು ದಾರಿನೇ ಬಿಡ್ತಾ ಇಲ್ಲ ಹಿಂಗೆ ಹೋಗೋರಿಗೆ. ನಾವು ನಮ್ಮೂರ ಕಡೆ ಎಲ್ಲ ಬೆಳೆದಿರೋ ಜೋಳ ಎಲ್ಲ ಇದೇ ಥರ ಮಾರಕ್ಕೆ ಹೋಗಿರ್ತೀವಿ. ಬಾದಾಮಿ ಮಾರ್ಕೆಟ್ಗೆ ಹೋಗಿರ್ತೀವಿ ಬೆಳಿಗ್ಗೆ ಇದೇ ಟೈಮ್ಗೆ. 1 ಸತಿ 2 ಸತಿ ಕಳಿಸಿದ್ರು ನಮ್ಮಪ್ಪ. ಇಲ್ಲಿ ನೋಡಿ, ಈ ರೋಡಲ್ಲಿ ಹೋದರೆ ಇನ್ನೂ ಜಾಸ್ತಿ ಇದೆ. ಅದು ಒಳಗಡೆ ಫುಲ್ ಮಾರ್ಕೆಟ್. ಅದನ್ನು ಇದು ಯಶವಂತಪುರ ಮಾರ್ಕೆಟ್. KR ಮಾರ್ಕೆಟ್ ಇದಕ್ಕಿಂತ ದೊಡ್ಡದು ಅನಿಸುತ್ತೆ ನನಗೆ. ಅಲ್ಲಿ ಇನ್ನೂ ಜಾಸ್ತಿ ಇರುತ್ತೆ ಅನಿಸುತ್ತೆ. ಇಲ್ಲಿಂದ ಮತ್ತೆ ತರಕಾರಿ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲಿ ಸೊಪ್ಪು ಬೆಳಿಗ್ಗೆ ಸೊಪ್ಪು ಜಾಸ್ತಿ ತಗೋತಾ ಇರ್ತಾರೆ. ಎಲ್ಲ ಥರ ತರಕಾರಿನೇ ಇರುತ್ತೆ. ಸೊಪ್ಪು ಜಾಸ್ತಿ ಮಾರ್ತಾರೆ, ಅದನ್ನು ಜಾಸ್ತಿ ಅಬ್ಸರ್ವ್ ಮಾಡಿದ್ದೀವಿ ನಾವು. ಯಾವಾಗ ಇಲ್ಲಿ ಓಡಾಡ್ತಾ ಇರ್ತೀವಲ್ಲ ಬೆಳಿಗ್ಗೆ, ಎಲ್ಲ ಹೋಲ್ಸೇಲ್ ರೇಟಲ್ಲಿ ನೋಡಿ. ಎಲ್ಲ ಥರ ತರಕಾರಿ ಇರುತ್ತೆ. ಮುಗೀತು ಮಾರ್ಕೆಟ್. ಇಲ್ಲಿಂದ ಮೇನ್ ರೋಡ್ ಯಾವಾಗ ಬೆಳಿಗ್ಗೆ ಇನ್ನೂ 6 ಗಂಟೆನೂ ಆಗಿಲ್ಲ, 5. ಬೆಳಿಗ್ಗೆ ಯಾವುದೋ ಆಂಬುಲೆನ್ಸ್ ಬರ್ತಾಯಿದೆ. ಆದರೆ ಅಲ್ಲಿರೋರಿಗೆ ಒಳ್ಳೆಯದಾಗಲಿ, ಹುಷಾರಾಗಲಿ. ಇದು ರೋಡಲ್ಲಿ ಹಳ್ಳ ಇರೋದು ಕಾಮನ್ ಬೆಂಗಳೂರವ್ರಿಗೆ. ಓಕೆ.